ನೆಟ್ಟಲ ಮುತ್ತಪ್ಪ ರೈದೇರ್ಲ 1952ರಿಂದ 2020 ಕರ್ನಾಟಕದ ಪ್ರಮುಖ ವ್ಯಕ್ತಿಯಾಗಿದ್ದರು. ಬ್ಯಾಂಕ್ ಗುಮಾಸ್ತರಿಂದ ಪ್ರಬಲ ಭೂಗತ ಜಗತ್ತಿನ ದೊರೆಯಾಗಿ ಅಂತಿಮವಾಗಿ ಸಾಮಾಜಿಕ ಕಾರ್ಯಕರ್ತ ಮತ್ತು ಲೋಕೋಪಕಾರಿಯಾಗಿ ವಿಕಸನಗೊಂಡರು. ಜನನ ಕರ್ನಾಟಕದ ಪುತ್ತೂರಿನಲ್ಲಿ ಮೇ 1952ರಂದು ತುಳು ಮಾತನಾಡುವ ಬಂಟ ಕುಟುಂಬದಲ್ಲಿ ಜನಿಸಿದರು. ಶಿಕ್ಷಣ ಮತ್ತು ಆರಂಭಿಕ ಕೆಲಸ ವಾಣಿಜ್ಯ ಪದವೀಧರರಾದ ಅವರು ಮಂಗಳೂರಿನ ವಿಜಯ ಬ್ಯಾಂಕಿನಲ್ಲಿ ಗುಮಾಸ್ತರಾಗಿ ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿದರು. ಬದಲಾವಣೆ ಅವರು ಭೂಗತ ಲೋಕಕ್ಕೆ ತಮ್ಮ ಪ್ರವೇಶವು ಆಕಸ್ಮಿಕ ಎಂದು ಹೇಳಿಕೊಂಡರು. 1980ರ ದಶಕದಲ್ಲಿ ಸ್ಥಳೀಯ ಗ್ಯಾಂಗ್ಗಳಿಂದ ತಮ್ಮ ವ್ಯವಹಾರವನ್ನು ಬೆಂಗಳೂರಿನಲ್ಲಿರುವ ಬಾರ್ ಮತ್ತು ರೆಸ್ಟೋರೆಂಟ್ ರಕ್ಷಿಸಲು ಪ್ರಯತ್ನಿಸಿದಾಗ ಅವರು ಪ್ರಾರಂಭಿಸಿದರು. ಅಧಿಕಾರಕ್ಕೆ ಏರಿಕೆ 1990ರಲ್ಲಿ ಬೆಂಗಳೂರಿನ ಆಗಿನ ಆಳ್ವಿಕೆ ನಡೆಸುತ್ತಿದ್ದ ಡಾನ್ ಎಂಪಿ ಜಯರಾಜ್ ಅವರ ಹಗಲುಗನಸಿನ ಹತ್ಯೆಯ ನಂತರ ರೈ ಪ್ರಮುಖ ಸಂಚಲನ ಮೂಡಿಸಿದರು. ಈ ಘಟನೆಯು ಅವರನ್ನು ನಗರದ ಹೊಸ ಮಾಫಿಯಾ ಮುಖ್ಯಸ್ಥರನ್ನಾಗಿ ಸ್ಥಾಪಿಸಿತು. ಅಂತಾರಾಷ್ಟ್ರೀಯ ಲಿಂಕ್ಗಳು ಅವರು ಬೆಂಗಳೂರು ಭೂಗತ ಜಗತ್ತಿನ ವ್ಯಾಪ್ತಿಯನ್ನು ವಿಸ್ತರಿಸಲು ದುಬೈನಿಂದ ರಷ್ಯಾ ಮತ್ತು ಆಫ್ರಿಕಕ್ಕೆ ಸಂಪರ್ಕಗಳನ್ನು ಸ್ಥಾಪಿಸಲು ಹೆಸರುವಾಸಿಯಾಗಿದ್ದರು. ಕಾನೂನು ಹೋರಾಟಗಳು ಅವರು ಕೊಲೆ, ಪಿತೂರಿ ಮತ್ತು ಶಸ್ತ್ರಾಸ್ತ್ರ ಕಾಯ್ದೆಗೆ ಸಂಬಂಧಿಸಿದ ಹಲವಾರು ವಾರಂಟ್ಗಳನ್ನು ಎದುರಿಸಿದರು. 2002ರಲ್ಲಿ ಯುಎಇಯಿಂದ ಗಡೀಪಾರು ಮಾಡಿದ ನಂತರ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಅವರನ್ನು ಅನೇಕ ಪ್ರಕರಣಗಳಲ್ಲಿ ಖುಲಾಸೆಗೊಳಿಸಲಾಯಿತು. ಜಯ ಕರ್ನಾಟಕ 2008ರಲ್ಲಿ ರೈ ಅಪರಾಧದಿಂದ ನಿವೃತ್ತಿ ಘೋಷಿಸಿದರು ಮತ್ತು ಗ್ರಾಮೀಣ ಕನ್ನಡಿಗರ ಕಲ್ಯಾಣ ಮತ್ತು ರಾಜ್ಯದ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿದ ಲಾಭರಹಿತ ಸಂಸ್ಥೆಯಾದ ಜಯ ಕರ್ನಾಟಕವನ್ನು ಪ್ರಾರಂಭಿಸಿದರು. ಮನರಂಜನೆ ಅವರು ಕಾಂಚಿಲ್ಡ ಬಾಲೆ 2011 ಚಿತ್ರ ಸೇರಿದಂತೆ ತುಳು ಮತ್ತು ಕನ್ನಡ ಸಿನಿಮಾಗಳಲ್ಲಿ ಕಾಣಿಸಿಕೊಂಡರು. ಅವರು ರೇಖಾ ರೈ ಅವರನ್ನು ವಿವಾಹವಾದರು. ಅವರು 2013ರಲ್ಲಿ ನಿಧನರಾದರು ಮತ್ತು ನಂತರ 2016ರಲ್ಲಿ ಅನುರಾಧ ಅವರನ್ನು ವಿವಾಹವಾದರು. ಅವರಿಗೆ ರಿಕಿ ಮತ್ತು ರಾಖಿ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ. ನಿಧನ 2020ರ ಆರಂಭದಲ್ಲಿ ರೈ ಅವರಿಗೆ ಮೆದುಳಿನ ಕ್ಯಾನ್ಸರ್ ಇರುವುದು ಪತ್ತೆಯಾಗಿದೆ ಎಂದು ಘೋಷಿಸಿದರು. ಅವರು ಮೇ 15, 2020ರಂದು ತಮ್ಮ 68ನೇ ವಯಸ್ಸಿನಲ್ಲಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನರಾದರು.